ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕು ಸಮಗ್ರ ನೀರಾವರಿ ಯೋಜನೆ ಜಾರಿಯಾಗಲಿ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಚೂನಪ್ಪ ಪೂಜಾರಿ ಅವರು ಹೇಳಿದ್ದಾರೆ. ಹುಕ್ಕೇರಿ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಹಮ್ಮಿಕೊಂಡ ಬೃಹತ್ ಪ್ರತಿಭಟನೆಯನ್ನ ರೈತ ಗೀತೆಯೊಂದಿಗೆ ರಾಜ್ಯ ಗೌರವ ಅಧ್ಯಕ್ಷ ಶಶಿಕಾಂತ್ ಪಡಸಲಗಿ ಗುರುಗಳು ಚಾಲನೆ ಕೊಟ್ಟಿದ್ರು. ನಂತರ ಮಾತನಾಡಿದ ಚೂನಪ್ಪ ಪೂಜಾರಿ, ಹುಕ್ಕೇರಿ ತಾಲೂಕಲ್ಲಿ 2 ಜಲಾಶಯ ಮತ್ತು 3 ನದಿಗಳು ಹರಿತಾ ಇದ್ರು. ಇಲ್ಲಿನ ಜನರಿಗೆ ಮತ್ತು ರೈತರ ಜಮೀನುಗಳಿಗೆ ನೀರು ಸಿಗ್ತಾ ಇಲ್ಲ. ಇದು ಯಾವ ನ್ಯಾಯ? ಹುಕ್ಕೇರಿ ತಾಲೂಕಿನಿಂದ ಪಕ್ಕದ 2 ಜಿಲ್ಲೆ ಮತ್ತು ಬೆಳಗಾವಿ ನಗರಕ್ಕೆ ನೀರು ಹೋಗುತ್ತೆ. ಆದ್ರೆ ಇಲ್ಲಿನ ಜನರು ನೀರಾವರಿಯಿಂದ ವಂಚಿತರಾಗಿದ್ದಾರೆ. ಕಾರಣ ಇಂದು ಹುಕ್ಕೇರಿ ನಗರದ ಮುಖ್ಯ ರಸ್ತೆ ಮೇಲೆ ವೇದಿಕೆ ನಿರ್ಮಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾರಣ ಸ್ಥಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಹಾಗೂ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಸೇರಿ ಈ ಭಾಗದ ಶಾಸಕರು, ಜಿಲ್ಲಾ ಉಸ್ತುವಾರಿಗಳು ಮತ್ತು ನೀರಾವರಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಮ ಮನವಿ ಸ್ವೀಕರಿಸಿ ಯೋಜನೆಗೆ ರೂಪುರೇಷೆಯೊಂದಿಗೆ ಬಜೆಟ್ ಅನುಮೋದನೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ರಸ್ತಂಪುರ ಏತ ನೀರಾವರಿ, ದಡ್ಡಿ ನಾಗನೂರು ಏತ ನೀರಾವರಿ, ಅರಳಿಕಟ್ಟಿ ಮತ್ತು ಜಾರಕಿಹೊಳಿ ಏತ ನೀರಾವರಿ, ಹತ್ತರಿಕೆ ಗುಡನಟ್ಟಿ ಏತ ನೀರಾವರಿ, ಉಳ್ಳಾಗಡ್ಡಿ ಖಾನಾಪುರ ಕೆರೆ ತುಂಬತಕ್ಕಂತ ಯೋಜನೆ, ಅಡವಿ ಸಿದ್ದೇಶ್ವರ ಶಂಕರಲಿಂಗ ಏತ ನೀರಾವರಿ, ಹೀಗೆ ಹಲವಾರು ನೀರಾವರಿಗಳು ಸುಮಾರು 9-10 ನೀರಾವರಿಗಳನ್ನ ಮಾಡಬೇಕಾಗಿತ್ತು. ನಮ್ಮ ಪೊಲೀಸ್ ಅಂತಂದ್ರೆ SP ಸಾಹೇಬ್ರ, ಏನ್ರಿ ಅಧ್ಯಕ್ಷರು ನೀವು ಇಲ್ಲಿ ರಸ್ತಾದಾಗ ಸರ್ಕಲ್ದಾಗ ಕೂತು ಹೋರಾಟ ಮಾಡವ್ರಿ ಅಂತಂದ್ರ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ನಮ್ಮಲ್ಲಿ ಹುಕ್ಕೇರಿ ತಾಲೂಕು 60 ವರ್ಷ ಆತ ನೀರಾವರಿ ಆಗಿಲ್ಲ, ಮತ್ ನಾವೆಲ್ಲರೂ ಅಂತಂದಲ್ಲಿ ಸ್ಟೇಜ್ ಬಡದು ಬಂದ್ರ ಈ ಜಿಲ್ಲಾ ಉಸ್ತುವಾರಿ ಅವ್ರನ್ನ ಯಾರು ಕರ್ಕೊಂಬರವ್ರು, DK ಶಿವಕುಮಾರ್ನ ಯಾರು ಕರ್ಕೊಂಬರವ್ರು, ಮುಖ್ಯಮಂತ್ರಿನ ಯಾರು ಕರ್ಕೊಂಬರವ್ರ, ಮತ್ ನೀವು ಬರೇ ತಿಂಗಳಗಂಟ್ಲೆ ಕುಣಿಸಿ ಬಿಟ್ರೆ ಹೆಂಗ್ರಿ? ನೀವ್ ಏನಾರ ಮಾಡಿ ಅವ್ರನ್ನ ಕರ್ಕೊಂಬಂದ ಹುಕ್ಕೇರಿ ತಾಲೂಕಿಗೆ ಅವರ ಬಜೆಟ್ ಇಷ್ಟು ತೆಗೆದುಪ್ಪ, ನೀರಾವರಿ ಇಷ್ಟು ದಿನದಾಗ ಮಾಡ್ತು ಅಂತೇಳಿ ಅವ್ರ ಗಟ್ಟಿವಾದ ಭರವಸೆ ಕೊಟ್ರಪ್ಪ ಅಂದ್ರ ನಾವು ಒಂದೇ ದಿನದಾಗ ಗೆದ್ದು ಹೋಗ್ತು ಅಂತ ಹೇಳುವಂತ ವಿಚಾರ ಕೂಡ ಅವ್ರಿಗೆ ಹೇಳಿದ್ರು. ಮತ್ ಬರೇ ನಾವೀಗ ಹೋರಾಟ ಮಾಡೋದು, ಮನವಿ ಕೊಡೋದು, ಹೋಗುದು ಇದ್ರ ಉದ್ಧಾರ ಆಗುದಿಲ್ಲ. ಹಾಕಿದ್ರ 60 ವರ್ಷ ಅಂತ ನೀರ ಆಗಿಲ್ಲ ಅಂತ ಬರೀ ಮನವಿ ಕೊಡೋದು ಹೋಗುದು ಇದ್ರಿಂದ ಉದ್ಧಾರ ಆಗುದಿಲ್ಲ. ಇದಕ್ಕ ಹಣ ತೆಗೆದಿಡ್ಬೇಕ. ಇವೆಲ್ಲ ಎಸ್ಟಿಮೇಟ್ಗಳು ಯಾವ ಆಗಿಲ್ಲ, ಯಾವ ಆಗಿದಾವು, ವರ್ಕ್ ಪ್ರಾರಂಭ ಆಗ್ಬೇಕು. ಇವತ್ತು ವರ್ಕ್ ಪ್ರಾರಂಭ ಆದಾಗ 6 ತಿಂಗಳು ವರ್ಷಕ್ಕೆ ಇದು ವರ್ಕ್ ನೀರ ಅವಾಗ ಕಂಪ್ಲೀಟ್ ಆಗಿ ನೀರು ಹೋಗ್ಲಿಕ್ಕೆ ಸಾಧ್ಯ ಇತ್ತು. 4,000-5,000 ಜನ ಬೀದಿಯೊಳಗೆ ಕೂತಾರ ಅಂತೇಳಿ ಅಲ್ಲಿ ಗೊತ್ತಾತಂದ್ರೆ ಆಮೇಲೆ ಜಿಲ್ಲಾಧಿಕಾರಿ ಅವರಿಗೆ, ಜಿಲ್ಲಾ ಉಸ್ತುವಾರಿ ಇರಬಹುದು, ಎಲ್ಲ ಇಡೀ ಮಂತ್ರಿ ಮಂಡಳ, ಈ ಭಾಗದ ಶಾಸಕರಿಗೂ ಕೂಡ ಎಲ್ಲ ನೆದರಿತನಾಗ ಚಾಲು ಆಕತಿ. ಅವಾಗ ನೀರಾವರಿ ಈ ಪ್ರಾಜೆಕ್ಟ್ ಏನ ಪೊಲೀಸ್ ಅಂತಂಬ್ರಲ್ಲಿ ವಿನಂತಿ, ನೀರಾವರಿ ಡಿಪಾರ್ಟ್ಮೆಂಟ್ ಚೀಫ್ ಇಂಜಿನಿಯರ್ ಹಿಡ್ಕೊಂಡ, ಇಲ್ಲಿ SO ಹಿಡ್ಕೊಂಡು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಿಡ್ಕೊಂಡು ಎಲ್ಲರೂ ಕೂಡ ಇಲ್ಲಿ ಭಾಗವಹಿಸಬೇಕು. ಇನ್ನೊಂದು ಅರ್ಧ ಗಂಟೆ ಒಳಗೆ ನಮ್ಮ ಎಲ್ಲ ಲೀಡರ್ ಇಲ್ಲಿ ಮಾತಾಡ್ತಾರ. ಮಾತಾಡಿದ ತಕ್ಷಣ ಯಾವ ನೀರಾವರಿ ಎಲ್ಲಿ ಐತಿ, ಯಾವ ಯೋಜನೆ ಎಷ್ಟು ಎಸ್ಟಿಮೇಟ್ ಐತಿ ನಾವ್ ಹೇಳಿ ಉಪಯೋಗ ಇಲ್ಲ. ಹೌದಲ್ರಿ? ಮತ್ತ ಅವ್ರನ್ನ ಯಾಕೆ ಪಗಾರ ಕೊಟ್ಟಿಡುದು? 60 ವರ್ಷ ಏನ್ ಮಾಡಿದಾರು? ಯಾವ ನೀರಾವರಿ ಎಲ್ಲಿಗೆ ತಂದರು, ಯಾವ ಯೋಜನೆ ಎಲ್ಲಿ ತಂದರು, ಯಾಕೆ ಕೆರೆ ತುಂಬಿಲ್ಲ, ಏನೇನು ಪ್ರಾಜೆಕ್ಟ್ ಅದಾವ ಅವ್ರ ಬಾಯಲ್ಲಿ ಹೇಳ್ಬೇಕ. ನೀರಾವರಿ ಹುಕ್ಕೇರಿ ತಾಲೂಕಿಗೆ ಆಗಬೇಕು, ಒಂದೇ ಸಂಕಲ್ಪ ನಮ್ಮದು. ಮತ್ತ ನಾವು ಮುಕ್ತವಾಗಿ ಅವಕಾಶ ಕೊಡ್ತೀವಿ. ಬಿಜೆಪಿ, ಕಾಂಗ್ರೆಸ್, JDS ಅಂತೇನಿಲ್ಲ. ಯಾರೇ ರಾಜಕೀಯ ಮುಖಂಡರು ಬಂದು ಮುಕ್ತವಾಗಿ ನಮಗೆ ಬೆಂಬಲ ಕೊಡೋದ್ರ ಕೊಡಬಹುದು. ನಾವೇನು ಯಾರಿಗೂ ವಿರೋಧಿಲ್ಲ. ಆದ್ರೆ ಬಂದ ನೀರಾವರಿ ಮಾತಾಡೋದು, ನೀರಾವರಿ ಆಗುತ್ತಕ್ಕ ನಮ್ ಜೊತೆಗೆ ಕುಂಡ್ರಬೇಕ ಅಂತ ಗಟ್ಟಿತನ ಇದ್ರ ಬರ್ರಿ. ಎಲ್ಲರಿಗೆ ಮುಕ್ತ ಅವಕಾಶ ಐತಿ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಂಜುಂಡ ಸ್ವಾಮಿ, ಡಾಕ್ಟರ್ BR ಅಂಬೇಡ್ಕರ್ ಗಾಂಧಿ ತತ್ವಗಳು ಹೋರಾಟ ಇರ್ತದ. ಇದೇ ತತ್ವ ನಾವು ಕುಂತೀವಿ. ನಮ್ಗೆ ಒಂದೇ ಸಂಕಲ್ಪ ಏನಂದ್ರ ರಾಜಕಾರಣ ಇಲ್ಲಿ ಮಾತಾಡಂಗಿಲ್ಲ, ರಾಜಕಾರಣ ಮಾತಾಡಂಗಿಲ್ಲ. ನಮ್ಮದು ರಾಜಕೀಯ ಹೊರತಾಗಿರ್ತಕ್ಕಂಥ ರೈತ ಸಂಘದ ಹೋರಾಟದ ವೇದಿಕೆ. ರಾಜಕಾರಣ ಮಾತಾಡಂಗಿಲ್ಲ, ರಾಜಕಾರಣ ನಮಗೆ ಅವಶ್ಯಕತೆನೂ ಇಲ್ಲ. ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿ, ಮಹಾವೀರ ನಿರಜಗಿ, ಯಮಕನಮರಡಿ ಪೂಜ್ಯರು ಸೇರಿ ತಲರೈತ ಸಂಘಟನೆ ತಾಲೂಕು ಅಧ್ಯಕ್ಷ ಸಂಜೀವ ಹಾವನ್ನವರ, ಉಪಾಧ್ಯಕ್ಷ ವಸುರೇಶ ಘಸ್ತಿ, ರವೀಂದ್ರ ಚಿಕ್ಕೋಡಿ, ಸಿದ್ದಪ್ಪ ನಾಯ್ಕ, ಪ್ರದೀಪ್ ಮಾನೆ, ಕರವೇ ಕಾರ್ಯಕರ್ತರು ಹಾಗೂ
ಹುಕ್ಕೇರಿ ತಾಲೂಕಿನ ಸಾವಿರಾರು ರೈತರು ಮಹಿಳೆಯರು ಪಾಲ್ಗೊಂಡಿದ್ರು. ನಂತರ ಶಶಿಕಾಂತ್ ಗುರೂಜಿ ಮಾತನಾಡಿದ್ರು. ಆದರೆ ರೈತರ ಹೋರಾಟಕ್ಕೆ ವಿವಿಧ ರೈತ ಸಂಘಟನೆಯಲ್ಲಿ ಅಪಸ್ವರ ಕೇಳಿ ಬಂದಿದೆ. ಹುಕ್ಕೇರಿ ತಾಲೂಕಲ್ಲಿ ಸಮಗ್ರ ನೀರಾವರಿ ಯೋಜನೆ ಜಾರಿ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಭಾರತೀಯ ಕೃಷಿಕ ಸಮಾಜದ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ದುಂಡನಗೌಡ ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಈಗಾಗಲೇ 2015-16ನೇ ಸಾಲಿನಲ್ಲಿ ಹುಕ್ಕೇರಿ ತಾಲೂಕಿನ ರೈತ ಸಂಘಟನೆಗಳ ಮುಖಂಡರು ಆದ ಡಿಟಿ ಪಾಟೀಲ್, ದಿವಂಗತ ಬಿಆರ್ ಸಂಗಪ್ಪಗೌಡ, ಗುಂಡು ಪಾಟೀಲ್, ರಾಮಚಂದ್ರ ಜೋಶಿ ಸೇರಿ ಹಲವಾರು ಮುಖಂಡರು ಹುಕ್ಕೇರಿ ತಾಲೂಕು ಸಮಗ್ರ ನೀರಾವರಿ ಯೋಜನೆಗೆ ಆಗ್ರಹಿಸಿ ತಹಸೀಲ್ದಾರ್ ಕಾರ್ಯಾಲಯ ಎದುರು ಬೃಹತ್ ಸಮಾವೇಶ ಜರುಗಿಸಿ ಹೋರಾಟಕ್ಕೆ ಚಾಲನೆ ಕೊಡಲಾಗಿತ್ತು. ಅಂದಿನಿಂದ ವಿವಿಧ ರೈತಪರ ಸಂಘಟನೆಗಳು ಮೇಲಿಂದ ಮೇಲೆ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಅಲ್ಲದೆ ಇತ್ತೀಚೆಗೆ ನಮ್ಮ ನೀರು ನಮ್ಮ ಹಕ್ಕು ಹೋರಾಟದ ಮೂಲಕ ಪುನರ್ ಚಾಲನೆ ಕೊಡಲಾಗಿದೆ. ಆದರೆ ಇಂದು ಹುಕ್ಕೇರಿ ನಗರದಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಯಾವುದೇ ಸಂಘಟನೆಗಳಿಗೆ ಆಹ್ವಾನ ಕೊಡದೆ ನಮ್ಮನ್ನ ದೂರು ಇಟ್ಟು ಹೋರಾಟ ಮಾಡುವುದು ಎಷ್ಟು ಸಮಂಜಸ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ದಿವಸ ಹುಕ್ಕೇರಿ ತಾಲೂಕಾ ಸಮಗ್ರ ನೀರಾವರಿ ಬಗ್ಗೆ ತಾಲೂಕಾದಲ್ಲಿ ಹುಕ್ಕೇರಿಯಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮುಂಚೂಣಿಯಲ್ಲಿದ್ದು, ಆದರೆ ವಿವಿಧ ಹೋರಾಟಪರ ಸಂಘಟನೆಗಳನ್ನ ಯಾರನ್ನು ಆಹ್ವಾನಿಸದೆ ಕೇವಲ ಕರ್ನಾಟಕ ರಾಜ್ಯ ರೈತ ಸಂಘ ಮಾತ್ರ ಈ ಒಂದು ನೀರಾವರಿ ಹೋರಾಟಕ್ಕೆ ಕೈಗೊಂಡಿದೆ. ಆದರೆ ಇದು 2014-15ರಲ್ಲಿ ಮಾನ್ಯ ಶ್ರೀ ಡಿ.ಟಿ. ಪಾಟೀಲರು ಹಾಗೂ ಜೋಶಿ ವಕೀಲರು, ಗುಂಡು ಪಾಟೀಲು ಹಾಗೂ ನಾವು ಎಲ್ಲರೂ ಕೂಡಿ ಸಮಗ್ರ ಹುಕ್ಕೇರಿ ತಾಲೂಕು ನೀರಾವರಿ ಆಗಬೇಕಂತ ಅವತ್ತಿನ ದಿವಸ ಭೀಕರ ಬರಗಾಲ ಪರಿಸ್ಥಿತಿಯಲ್ಲಿ ನಾವು ಹುಕ್ಕೇರಿ ಹಳೆ ತಹಸೀಲ್ದಾರ್ ಕಚೇರಿ ಮುಂದೆ ಒಂದು ಹೋರಾಟ ಮಾಡಿದ್ವಿ. ಅದೇ ಕಾನ್ಸೆಪ್ಟನ್ನು ಇವತ್ತು ಅವರು ತೆಗೆದುಕೊಂಡಿದ್ದಾರೆ ಹಾಗೂ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಅಂತ ಹೆಸರು ಟೈಟಲ್ ಕೊಟ್ಟಿದ್ದಾರೆ. ಇದು ನಾವು ಈಗ 2 ವರ್ಷದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ನನ್ನದೇ ಒಂದು ಸಂಚಾಲಕತ್ವದಲ್ಲಿ ಇರ್ತಕ್ಕಂಥ ಒಂದು ಹೆಸರಿನಲ್ಲಿ ಇರ್ತಕ್ಕಂಥ ಹೋರಾಟ ಸಮಿತಿ. ಆದರೆ ಅದೇ ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತಿನ ದಿವಸ ಅವರು ಹುಕ್ಕೇರಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ. ಹೋರಾಟ ರೈತ ಪರವಾಗಿರಬೇಕು ಹಾಗೂ ಸಾಮಾಜಿಕ ಪರವಾಗಿರಬೇಕು. ಆದರೆ ಅದರಲ್ಲಿ ಹೋರಾಟಗಾರನ ಈ ಹಿಂದೆ ಮಾಡಿರ್ತಕ್ಕಂಥ ಹೋರಾಟಗಾರನ ಮುಂಚೂಣಿಯಲ್ಲಿ ತಗೋದು ಕನ್ಸಿಡರ್ ಮಾಡಬೇಕಾಗಿತ್ತು. ಅವರು ನಾವೇ ಇಟ್ಟಂಥ ಹೆಸರನ್ನ ಅವರು ಬಳಸ್ಕೊಂಡು ಇವತ್ತಿನ ದಿವಸ ನಮ್ಮನ್ನು ಕೈ ಬಿಡ್ತಾ ಇದ್ದಾರೆ. ಇದು ಇವತ್ತಿನ ವಿಪರ್ಯಾಸ. ಭಾರತೀಯ ಕೃಷಿಕ ಸಮಾಜ ಸಂಯುಕ್ತ ಕರ್ನಾಟಕ ಸಂಘಟನೆ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ದುಂಡನಗೌಡ ಪಾಟೀಲ್. ಹುಕ್ಕೇರಿಯಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ಕೇವಲ ಒಂದೇ ಸಂಘಟನೆ ಅಲ್ಲ, ಎಲ್ಲ ಸಂಘಟನೆಗಳನ್ನ ಕರ್ಕೊಂಡು ಅವರ ಒಂದು ಹೋರಾಟ ಮಾಡಬೇಕಾಗಿತ್ತು. ಆದರೆ ಅವರ ಈ ಹಿಂದೆ ಇರ್ತಕ್ಕಂಥ ನಮ್ಮ ಹೋರಾಟಗಾರನ ಹತ್ತಿಕ್ಕಿ ನಾವು ಇಟ್ಟಂಥ ಹೆಸರನ್ನ ಬಳಸ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಎಲ್ಲರನ್ನೂ ಕರ್ಕೊಂಡು ಇವತ್ತು ಹೋರಾಟಕ್ಕೆ ಭಾಗವಹಿಸಬೇಕಾಗಿತ್ತು. ಇದು ವಿಪರ್ಯಾಸ. ಈ ಸಂದರ್ಭದಲ್ಲಿ ಅರುಣಶಂಕರ್ ರಾವಣ, ಆನಂದ ಬೇಟೆಗಾರ ಸೇರಿ ಹಲವಾರು ರೈತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.